ಬೆಂಗಳೂರು ಲಿಟಲ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಯಶಸ್ವಿ. ಸ್ಥಳೀಯ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಯ ಲಿಟಲ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ ವಾರ್ಷಿಕ ಸ್ನೇಹ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬನಹಟ್ಟಿಯ ಹೆಸರಾಂತ ಸಾಹಿತಿಗಳು ಆದ ಬಿಆರ್ ಪೊಲೀಸ್ ಪಾಟೀಲರು ಮಾತನಾಡಿ, ಪ್ರಕೃತಿಯ ನಡುವೆ ಉತ್ತಮ ನೀತಿ ಕಲಿಸುವ ಪೆಟ್ಟು ತಿಂದದ್ದು ಪಟ್ಟಗಲ್ಲು ಆಗುತ್ತೆ, ಪೆಟ್ಟು ತಿನ್ನದೇ ಇರುವ ಕಲ್ಲು ಮೆಟ್ಟಗಲ್ಲಾಗುತ್ತದೆ. ಹಾಗಾಗಿ ಪೆಟ್ಟು ತಿಂದು ಅನುಭವಿಗಳಾಗಿ ಬದುಕು ಸಾಧಿಸಿ. ಹಾಗೆಯೇ ಅಂದಿನ ಶಿಕ್ಷಣ ನಮಗೆ ರೋಮಾಂಚನಕಾರಿ, ಸೃಜನಶೀಲ, ಕ್ರಿಯಾಶೀಲತೆಯ ಪಾಠ ಬೋಧನೆ ಮಾಡುವ ಶಾಲೆಗಳನ್ನು ಪ್ರಕೃತಿಯ ಮಡಿಲಲ್ಲಿ ಬೆಳೆಸಬೇಕಾಗಿದೆ. ಆಹಾರ, ಆಚಾರ, ವಿಹಾರದ ಮಧ್ಯದಲ್ಲಿ ಶಿಕ್ಷಣವಂತರಾಗಬೇಕು. ಹಾಗಾಗಿ ಮಕ್ಕಳಿಗೆ ಓದಿನ ಹವ್ಯಾಸ, ನೈತಿಕ ಬಲ, ಸೃಜನಶೀಲತೆಗಳನ್ನು ಅಳವಡಿಸಿಕೊಂಡು ಮಕ್ಕಳ ಮುಖದಲ್ಲಿ ನಿಮ್ಮ ಪ್ರತಿಬಿಂಬ ಕಾಣುವಂತಹ ಶಿಕ್ಷಕರಾಗಿ ಅಲ್ಲದೆ ಮಕ್ಕಳಿಗೆ ಚೌಕಟ್ಟಿನ ಶಿಕ್ಷಣ ಬೇಡ, ರಾಷ್ಟ್ರಭಕ್ತಿಯ ನೈತಿಕ ಶಿಕ್ಷಣ ಕಲಿಸಿ ಎಂದು ಕಿವಿಮಾತು ಹೇಳಿದ್ರು. ಅಲ್ಲದೆ ಅನೇಕ ಸರ್ಕಾರಿ ಶಾಲೆಗಳ ಶಿಕ್ಷಕರು ಅನಗತ್ಯ ಖರ್ಚುಗಳನ್ನು ಮಾಡುತ್ತಾರೆ, ಅದನ್ನ ಬದಲಿಸಿ ಶಾಲೆಯಲ್ಲಿ ಉತ್ತಮ ಗ್ರಂಥಾಲಯ ನಿರ್ಮಿಸಿ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಡಿಎಸ್ ಡಿಗ್ರಜ್ ಅವರು ಮಾರ್ಮಿಕವಾಗಿ ಅಭಿಮತ ವ್ಯಕ್ತಪಡಿಸಿದರು. ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ್ದ ಶಿವಾನಂದ ಬೆಳಕೂಡ ಅವರು ಚುಟುಕು ಸಾಹಿತ್ಯದ ವಿಶೇಷತೆ ಕುರಿತು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಆದ ದುಂಡಪ್ಪ ಆಜೂರ, ಮಹಂತೇಶ್ ಮುಗಳಕೋಡ, ಬಸವರಾಜು ತುಳಸಿಗೇರಿ, ಬಸವರಾಜು ಶಿರಗುಪ್ಪಿ, ಸಾಹಿತಿಗಳು ಆದ ಅವಳೆ ಕುಮಾರ್ ರಾಯಬಾಗ ಹಾಗೂ ಕಾರ್ಯದರ್ಶಿ ಶ್ರೀಧರ ಆಜೂರ, ಪ್ರಾಚಾರ್ಯ ಪ್ರಮೋದ್ ಚಂಡಕೆ, ಮುಖ್ಯೋಪಾಧ್ಯಾಯ ವಿಷ್ಣು ಡಿ, ಎಚ್ಒಡಿ ಕೀರ್ತಿಕುಮಾರ್ ಬಾಲೋಜಿ, ರಂಗಕರ್ಮಿ ಗಗನ್ ದೀಪ್ ಅವಳೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಜೂನಿಯರ್ ಯಶ್ ಆಗಮಿಸಿ ಮನರಂಜಿಸಿದ್ರು. ಸಂಸ್ಥೆಯ ಮಾರ್ಗದರ್ಶಕರು ಆದ ಬಿಆರ್ ಆಜೂರ ಸ್ವಾಗತಿಸಿದ್ರು. ಪ್ರೀತಿ ಸೂರ್ಯವಂಶಿ ಹಾಗೂ ವಿಷ್ಣು ಡಿ ನಿರೂಪಿಸಿದ್ರು. ದೀಪು ಕೆಎ, ಚೇತಕ್ ಟಿವಿ, ಬೆಳಗಾವಿ. ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕಿಲ್ಲ ಅಂತ ಆವತ್ತಿನ ತಾಯಂದಿರು ಮಕ್ಕಳನ್ನ ತೊಡಿ ಮೇಲೆ ಮಲಗಿಸಿಕೊಂಡು ಎದೆ ಹಾಲು ಕುಡಿಸ್ತಾ ಹೇಳ್ತಾ ಮತ್ತೊಂದು ಸಂದೇಶ ಕೊಡ್ತಿದ್ರು. ಅವರಿಗೆ ಏನು? ಕೆರೆಗಳನ್ನು ಕಟ್ಟಿಸು, ಅರವಟ್ಟಿಗೆಗಳನ್ನು ಇರಿಸು, ಸುಳ್ಳು ನುಡಿ, ಬಾಳು ಪರರಿಗಾಗಿ. ಎಂಥ ಅದ್ಭುತವಾದಂಥ ಶಿಕ್ಷಣ ಇದೆ. ಆಗಬೇಕು ನಿಲ್ಲಿಸು ಅಂದ್ರೆ ಅವಾಗ ವಾಹನ ಸೌಕರ್ಯ ಇರಲಿಲ್ಲ, ಉಪಕಾರಿ ಆಗ್ತಿದ್ರು. ಅವರು ನೀರು ಕುಡಿದವರು ಇವರಿಗೆ ಹರಕೆ ಕೊಟ್ಟು ಹೋಗ್ತಿದ್ರು. ಪುಣ್ಯಾತ್ಮ ಯಾರು ಇಲ್ಲಿ ಅರವಟ್ಟಿಗೆ ಇಟ್ಟಾನ. ಬಟ್ಟಿ ತೊಳಿಬೇಡಕ್ಕ, ಮುಂದಿಂದು ಬಹಳ ಲಕ್ಷ ಪಟ್ಟು ಕೇಳಬೇಕು. ಪ್ಲಾಸ್ಟಿಕ್ ಬಳಸಬೇಡಿ, ಲಿಪ್ಸ್ಟಿಕ್ ಹಚ್ಚಬೇಡಿ. ಈ ಕಡೆ ಕುಂತವ್ರು ಅನ್ಲಿಲ್ಲ ಯಾಕೋ. ಯಾಕೆ ಗೊತ್ತೇನು? ಈ ಪ್ಲಾಸ್ಟಿಕ್ಕು ಲಿಪ್ಸ್ಟಿಕ್ಕು ಇವೆರಡು ಕಸ ಅಂತ. ಮೆಡಿಕಲ್ ರಿಸರ್ಚ್ ಏನ್ ಹೇಳ್ತದೆ ಅಂದ್ರೆ ಪ್ಲಾಸ್ಟಿಕ್ ನಿಂದ ಲಿಪ್ಸ್ಟಿಕ್ ಇಂದ ಕ್ಯಾನ್ಸರ್ ಆಗ್ತದೆ ಅಂತ. ಆದ್ರೂ ನಾವು ಬಿಡೋದಿಲ್ಲ. ಕಾರಣ ಏನು ಅಂದ್ರೆ ನಮಗೆ ಚಂದ ಕಾಣಬೇಕಾಗೈತಿ. ಹಿಂದೂ ಕೂಡ ನಮ್ಮ ತಾಯಂದ್ರು ಲಿಪ್ಸ್ಟಿಕ್ ಹಚ್ತಿದ್ರು. ಎದ್ರಲಿಂದ ವೀಳ್ಯದೆಲೆ ಕಾಚ್ ಹಾಕಿ ತಿಂದು ತುಟಿ ಕೆಂಪು ಮಾಡಿಕೊಂಡು ತಮ್ಮ ಮಕ್ಕಳ ತುಟಿಗೆ ಹಚ್ತಿದ್ರು. ಅದು ಮೆಡಿಕೇಟೆಡ್ ಲಿಪ್ಸ್ಟಿಕ್. ಅದು ಇದು ಕೆಮಿಕಲ್. ಅದಕ್ಕೆ ಅದರೊಳಗೆ ಕೆಮಿಕಲ್ ಇರ್ತದೆ. ಆಲೋಚನೆ ಮಾಡ್ರಿ. ಯಾಕಂದ್ರೆ ನಮ್ಮ ಬದುಕು ನಿರ್ಧಾರ ಆಗೋದು ನಮ್ಮ ಆಹಾರ, ವಿಹಾರ ಮತ್ತು ಆಚಾರ. ನಮ್ಮ ಆಚಾರ ಸರಿ ಇದ್ರೆ, ಆಹಾರ ಸರಿ ಇದ್ರೆ, ವಿಹಾರ ಸರಿ ಇದ್ರೆ ಬದುಕು ಸರಿ ಆಗ್ತದೆ ಅಂತ ತಿಳ್ಕೋಬೇಕು. ಪ್ಲಾಸ್ಟಿಕ್ ಬಳಸಬೇಡಿ, ಲಿಪ್ಸ್ಟಿಕ್ ಹಚ್ಚಬೇಡಿ, ನಿಂಬಾಯಿಗೆ ಬೇಡಿ, ನೀವೇ ಹಾಕೋಬೇಡಿ. ಲಲ್ಲಕ್ಕ ಏನ್ ಚಂದ ಲುಕ್ಕ, ಬಾವಿಯ ಪಕ್ಕ ಬಟ್ಟಿ ತೊಳಿಬೇಡಕ್ಕ, ಕಸದಿಂದುಟ್ಟೋ ರೋಗ ವಾಸಿಯಾಗದು ಬೇಗ, ಏನು ಮಾಡುವುದೀಗ,
ಪೊರ್ಕೆ ಹಿಡೀರೀಗ ಲಲ್ಲಲ್ಲಲ್ಲಕ್ಕ ಏನ್ ಚಂದ ಲುಕ್ಕ ಬಾವಿಯ ಪಕ್ಕ ಬಟ್ಟಿ ತೊಳಿಬೇಕಕ್ಕ ಬಟ್ಟಿ ತೊಳಿಬೇಕಕ್ಕ ಅಂದ ನಾನು. ನೀವೇನಂದ್ರಿ? ಶಿಕ್ಷಣ ಸಂಸ್ಥೆ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ಲಿಟಲ್ ಆರ್ಟ್ಸ್ ಇರ್ಬೋದು, ಇವುಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಈ ಶಿಕ್ಷಣ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ನೆನಪಿಸಿಕೊಂಡು, ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ನಮ್ಮ BR ಪೊಲೀಸ್ ಪಾಟೀಲ್ ಸರ್ ಅವರನ್ನ ನಮ್ಮ ಹರುಗಿರಿಗೆ ಕರೆತಂದದ್ದಕ್ಕಾಗಿ ನಮ್ಮ ಬಸವರಾಜ ಅಜೂರಿ ಸರ್ ಅವರಿಗೆ ಎಲ್ಲ ಪಾಲಕರ ವತಿಯಿಂದ ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ನಾನು ಬಹುಶಃ ಡಿಗ್ರಿ ಕಲಿಯುವಾಗ ಸನ್ಮಾನ್ಯ ಲೋಕಾಪುರ್ ಅವರವರು ಇವತ್ತು BR ಪೊಲೀಸ್ I am also CEO. Oh, wonderful. Which one? India. ನಾನು ಸಾಮಾನ್ಯವಾಗಿ ಯುದ್ಧ ತಪ್ಪಿಸಕ್ಕೆ ಪ್ರಯತ್ನಿಸ್ತೀನಿ. ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ನಂದೊಂದು ಫೋಟೋ ಇಲ್ಲ ಅಂತ ತಡ್ಕಾಡ್ತಿದ್ರಂತೆ. ಸೂಟ್ ಚೆನ್ನಾಗಿದೆ, ಫೋಟೋ ತರ್ತೀನಿ. ಇತಿಹಾಸ ಪುರಾಣಗಳ ಹೆಣ್ಣಲ್ಲಿ ಹೋದ ಬಂದ್ರೆ ಕೈ ಮಾಡಬಾರ್ದು. ಅಲಂಕಾರ ಮಾಡಿ ಬೊಟ್ಟಿಟ್ಟು ಪೂಜೆ ಮಾಡಿ ಕೈ ಮುಗಿದೆ.